ನಮ್ಮ ಜೊತೆ ಈಗ ಸ್ಪೀಕರ್ ಅವರು ಇದ್ದಾರೆ. ಸ್ಪೀಕರ್ ಅವರು ನೇರವಾಗಿ ಸರ್, ಇವತ್ತು ರಾಜ್ಯದ ಇತಿಹಾಸದಲ್ಲಿ ಸದನದಲ್ಲಿ 18 ಜನ ಶಾಸಕರನ್ನ ಅಮಾನತು ಮಾಡುವಂತ ಕೆಲಸನ ಕೈಗೊಂಡಿದ್ದೀರಾ. ಸಂವಿಧಾನದ ಪರವಾಗಿ ನಾನು ನಿಂತು ತೀರ್ಮಾನ ತಗೊಂಡಿದ್ದೇನೆ. ಸಂವಿಧಾನ ಪೀಠಕ್ಕೆ ಅಗೌರವ ತೋರ್ಪಡ ಸಂದರ್ಭದಲ್ಲಿ ಅದರ ಗೌರವಿಸುವಂಥ ಜವಾಬ್ದಾರಿ ನನ್ನ ಜವಾಬ್ದಾರಿ ಆಗಿದೆ. ಸರ್, ಕಾಂಗ್ರೆಸ್ ಅವರು ಸರ್ಕಾರದ ಪರವಾಗಿ ಸ್ಪೀಕರ್ ಅವರು ನಿಂತಿದ್ರು ಅನ್ನೋ ಬಿಜೆಪಿ ಅವರ ಆರೋಪಗಳು ಮಾಡ್ತಿದ್ದಾರೆ. ಈ ಆರೋಪಗಳಿಗೆಲ್ಲ ನಾನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಈ ರಾಜ್ಯದ ಜನತೆ ಇವತ್ತು ಬೆಳಿಗ್ಗೆ ಏನು ನಡೆದಿದೆ ಅಂತೆಲ್ಲ ಕಣ್ಣ ಮುಂದೆ ಅವರು ನೋಡಿದ್ದಾರೆ. ಈ ರಾಜ್ಯ ಜನತೆ ಅದಕ್ಕೆ ತೀರ್ಮಾನ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅನಿಟ್ರಾಪ್ ವಿಚಾರವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ನಾವು ಹೋರಾಟ ಮಾಡುವಂಥ ಅಗತ್ಯ ಇರಲಿಲ್ಲ, ಆ ಚರ್ಚೆಗೆ ಅವಕಾಶ ಮಾಡಿಕೊಡಲಿಲ್ಲ, ಬೇಡಿಕೆಯನ್ನು ಈಡೇರಿಸಲಿಲ್ಲ, ಹಾಗಾಗಿ ಹೋರಾಟದ ಅಗತ್ಯ ಇತ್ತು ಅನ್ನೋದು ಬಿಜೆಪಿ ಶಾಸಕರ ಒಂದು ವಿಪಕ್ಷಗಳ ಒಂದು ಮಾತು. ನೋಡಿ, ನನಗಿಂತ ಜಾಸ್ತಿ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಿನ್ನೆ ಇದು ಪ್ರಸ್ತಾವನೆ ಆದ ಸಂದರ್ಭದಲ್ಲಿ ಇದಕ್ಕೆ ಭಾಳ ಚರ್ಚೆ ಆಯಿತು. ಗೃಹ ಸಚಿವರು ಹೇಳಿದರು, ನಾವು ಉನ್ನತ ಮಟ್ಟದ ತನಿಖೆ ನಾವು ಮಾಡಿಸ್ತೇವೆ ಅಂತೇಳಿ. ಇವತ್ತು ಬೆಳಿಗ್ಗೆ ಬಜೆಟಿಗೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ. ಆವಾಗ ಯಾವುದೊಂದು ನೋಟಿಸ್ ಇಲ್ಲ, ಯಾವುದೊಂದು ಮಾಹಿತಿ ಇಲ್ಲ, ಯಾವುದೊಂದು ಪರ್ಮಿಷನ್ ಇಲ್ಲ, ಸಡನ್ನಾಗಿ ಎದ್ದು ನಿಂತು ಮಹತ್ವದ ವಿಚಾರ ಮಾತಾಡಬೇಕಂತ ಹೇಳಿದಾಗ CM ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ರು. ಚರ್ಚೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಹೇಳಿದರು. ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ಮತ್ತು ಗೃಹ ಸಚಿವರು ಕೂತ್ಕೊಂಡು ಇದಕ್ಕೆ ಯಾವ ರೀತಿ ತನಿಖೆ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿ ಆದಷ್ಟು ಬೇಗ ತೀರ್ಮಾನ ಮಾಡಿ ತನಿಖೆ ಮಾಡಿಸ್ತೇವೆ. ನೀವೇನು ಸಲಹೆ ಕೊಟ್ಟಿದ್ದೀರಿ, CBI ಮುಖಾಂತರ ಆಗಬೇಕು, ರಿಟೈರ್ಡ್ ಜಡ್ಜ್ ಮುಖಾಂತರ ಆಗಬೇಕು, ಈ ಒಂದು ಸಲಹೆ ಕೂಡ ನಾವು ಸ್ವೀಕರಿಸ್ತೇವೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕಿಂತ ಜಾಸ್ತಿ ಯಾವ ರೀತಿ ಬೇಕು? ಅದಾದ ನಂತರ ಫೈನಾನ್ಸ್ ಬಿಲ್ಲಿಗೆ ಧನ ವಿನಿಯೋಗ ಬಿಲ್ಲನ್ನು ಬರುವ ಸಂದರ್ಭದಲ್ಲಿ ಫೈನಾನ್ಸ್ ಬಿಲ್ ಅಡ್ಡಿಪಡಿಸಬೇಕು, ಪಾಸ್ ಮಾಡಬಾರ್ದಂತ ಬಂದು ಆ ರೀತಿ ಅಗೌರವ ಪೀಠಕ್ಕೆ ತೋರಿಸಿದರೆ ಏನು ಮಾಡಬೇಕಾಗ್ತದೆ? ಆವಾಗ ನನ್ನ ಜವಾಬ್ದಾರಿ ಬಹುಶಃ ಇವತ್ತು ಆ ಬಿಲ್ಲನ್ನು ಪಾಸ್ ಮಾಡಿಸೋದು. ತದನಂತರ ಸಂವಿಧಾನಕ್ಕೆ ಏನು ಅಗೌರವಾಗಿತ್ತ ಕ್ರಮ ತೆಗೆದು ನನ್ನ ಜವಾಬ್ದಾರಿ ಆಗಿದೆ. ಸೊ ಸಂವಿಧಾನ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ. 6 ತಿಂಗಳ ಕಾಲ ಸಸ್ಪೆಂಡ್ ಇದೆ, ಮೊದಲ ಬಾರಿ ಆಗಿರುವಂಥದ್ದು. ಈ ಹಿಂದೆನೂ 8 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರಿ ಕಳೆದ ಬಾರಿ ಅಧಿವೇಶನ ಸಂದರ್ಭದಲ್ಲಿ. ಈಗ 6 ತಿಂಗಳು ಮಾಡಿದೆ. ಅಂದರೆ ಮುಂದೆ 6 ತಿಂಗಳಲ್ಲಿ ಮತ್ತೆ ಚಳಿಗಾಲ ಅಧಿವೇಶನಕ್ಕೂ ಅವರ ಸದನಕ್ಕೆ ಬರುವಂತಹ ಅಥವಾ ಬರೋದಕ್ಕಾಗೋದಿಲ್ಲ. ಅದು ಆದೇಶ ಅವರಿಗೆ ಬಂದು ಬಿಡ್ತದೆ. ನಾವೀಗ 6 ತಿಂಗಳ ಅದು ಸಸ್ಪೆನ್ಷನ್ ನಾವಿವತ್ತು ತೀರ್ಮಾನ ಮಾಡಿದ್ದೀವಿ. ಅಧಿವೇಶನ ಯಾವಾಗ ನಡೆದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಈ ಒಂದು ಸಂವಿಧಾನಕ್ಕೆ ಅಗೌರವ ತೋರಿಸೋಕ್ಕೆ, ಪೀಠಕ್ಕೆ ಅಗೌರವ ತೋರಿಸೋದಕ್ಕೆ ಆ ಕ್ರಮ ಕೈಗೊಳ್ಳಲಾಗಿದೆ. ಇದಿಷ್ಟು ಸ್ಪೀಕರ್ ಆಗಿರುವಂಥ UT ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.